ಸ್ಮಶಾನ ಅಭಿವೃದ್ಧಿ ವಿಚಾರದಲ್ಲಿ ಮೌನ ವಹಿಸಿರುವಂತಹ ಸ್ಥಳೀಯ ಆಡಳಿತ, ಹಳ್ಳಿಗಳ ಸ್ಮಶಾನ ಅಭಿವೃದ್ಧಿಗೆ ಕೋಟಿ ಕೋಟಿ ಹಣ ಖರ್ಚು ಮಾಡುವಂತಹ ಸರ್ಕಾರ, ಹಣ ಇದ್ರೂ ಇತ್ತ ಸ್ಮಶಾನ ಅಭಿವೃದ್ಧಿ ಮಾಡ್ತಾ ಇಲ್ಲ ಗ್ರಾಮ ಪಂಚಾಯಿತಿಯ ಆಡಳಿತ. ನೋಡಿ, ಕೊಟ್ಟೂರು ತಾಲೂಕಿನ ಚಿರ್ಬಿ ಗ್ರಾಮದಲ್ಲಿನ ಸ್ಮಶಾನದ ಗೋಳಿನ ಕಥೆ ಇದು. ಈ ಗ್ರಾಮದಲ್ಲಿ ಸತ್ತಾಗಲೂ ನೆಮ್ಮದಿಯಿಂದ ಹೆಣ ಹೂಳೋದಕ್ಕೆ ಜಾಗ ಇಲ್ಲ. ಜಾಲಿ ಬೇಲಿಯ ಗೂಡಾಗ್ಬಿಟ್ಟಿದೆ ಸ್ಮಶಾನ. ಮರಳು ದಂಧೆಕೋರರ ಹಾವಳಿ ಕೂಡ ಹೆಚ್ಚಾಗಿದೆ. ಸಾರ್ವಜನಿಕ ರುದ್ರ ಭೂಮಿಗೆ ಇದೆಂತಹ ದುಸ್ಥಿತಿ ಬಂದೊದಗಿದೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸ್ಮಶಾನದ ಅಭಿವೃದ್ಧಿಗೆ ಕೋಟಿ ಕೋಟಿ ಹಣ ಬಿಡುಗಡೆ ಆಗತ್ತೆ, ಮೀಸಲಿಟ್ಟಿದೆ ರಾಜ್ಯ ಸರ್ಕಾರ. ಬಟ್ ಆದರೆ ಆ ಹಣವನ್ನ ಸರಿಯಾಗಿ ಬಳಕೆ ಮಾಡ್ಕೊಳ್ಳಾಗ್ತಾ ಇಲ್ಲ. ದುರುಪಯೋಗ ಮಾಡಿಕೊಳ್ಳುವಂತಹ ಕೆಲಸಗಳನ್ನ ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ಜಾಲಿ ಬೇಲಿಗಳು ಯಾವ ರೀತಿಯಾಗಿ ಬೆಳೆದು ನಿಂತಿದ್ದಾವೆ ಅನ್ನೋದನ್ನ ಗಮನಿಸಬಹುದು. ಅಲ್ಲಿ ಯಾರಾದರೂ ಒಬ್ಬರನ್ನ ಸಿಬ್ಬಂದಿ ನೇಮಕ ಮಾಡಿ ಕ್ಲೀನ್ ಆಗಿ ಇಟ್ಕೊಳ್ಳುವಂತಹ ಕೆಲಸವನ್ನ ಮಾಡಿಲ್ಲ. ಎಲ್ಲಿ ಹೋಗ್ತಾ ಇದೆ ಹಣ? ಹಾಗಿದ್ರೆ ವಿಜಯನಗರ ಜಿಲ್ಲಾಡಳಿತ ಸ್ಮಶಾನಗಳ ಅಭಿವೃದ್ಧಿಗೆ ಒತ್ತನ್ನು ನೀಡಿದೆ. ಸ್ಮಶಾನಗಳ ಅಭಿವೃದ್ಧಿ ಮಾಡದೆ ಇವತ್ತು ಕೈ ಚೆಲ್ಲಿ ಕುಳಿತಿದೆ ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿಗಳು. ಏನು ಮಾಡ್ತಾ ಇದ್ದಾರೆ? ನಮಸ್ಕಾರ. ಇದು ವಿಜಯನಗರ ಡಿಸ್ಟಿಕ್ ಕೊಟ್ಟೂರು ತಾಲೂಕು ಚಿರ್ಬಿ ಗ್ರಾಮ ಮತ್ತು ಚಿರ್ಬಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಅಂತ ಇಲ್ಲಿರುವಂತ ಒಂದು ಸ್ಮಶಾನ ರುದ್ರಭೂಮಿ ಅಂತ ಹೇಳಿ ಕರಿತೀವಿ. ಇದು ಸಾರ್ವಜನಿಕ ರುದ್ರಭೂಮಿ. ಸೊ ಕಳೆದ 5 ವರ್ಷಗಳಿಂದ ಇಲ್ಲಿ ಯಾವುದೇ ರೀತಿಯಾದ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಕುಡಿಯೋ ನೀರು ಆಗಿರ್ಬೋದು, ಅಥವಾ ಇಲ್ಲಿ ಬಂದಂತ ಸ್ಮಶಾನಕ್ಕೆ ಹೋಗಿ ಬಂದಂತವರಿಗೆ ಬಟ್ಟೆ ಗಿಟ್ಟೆ ಸ್ನಾನ ಮಾಡಕ್ಕೆ ಅವಕಾಶ ಆಗಿರ್ಬೋದು, ಇವೆಲ್ಲವೂ ಸಹ ಸರ್ಕಾರ ಮತ್ತು ಕಾನೂನು ಅಡಿಯಲ್ಲಿ ಅವಕಾಶ ಇದ್ರೂ ಸಹ ನಮ್ಮ ಸ್ಥಳೀಯ ಸರ್ಕಾರ ಅಥವಾ ಸ್ಥಳೀಯ ಪಂಚಾಯತಿ PDO ಅವರಾಗಿರ್ಬೋದು, EO ಸರ್ ಆಗಿರ್ಬೋದು, ಅಥವಾ ಆಡಳಿತಾಧಿಕಾರಿ ಆಗಿರ್ಬೋದು, ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ. ಸ್ಮಶಾನ ಮಾಡಕ್ಕೆ ಸತ್ತ ಇದ್ದಾಗಂತೂ ನಾವು ನೆಮ್ಮದಿಯಾಗಿರಕ್ಕೆ ಸಾಧ್ಯ ಇಲ್ಲ. ಸತ್ತಲ್ಲಾದ್ರೂ ಒಂದು ನೆಮ್ಮದಿಯಾಗಿ ನಾವು ಇಲ್ಲಿ ಅಂತ್ಯ ಸಂಸ್ಕಾರ ಕಾರ್ಯಕ್ರಮಗಳನ್ನು ಮಾಡೋಣ ಅಂದ್ರೆ ಸತಿಗೂ ಜಾಲಿ, ಮುಳ್ಕಳ್ಳಿಗಳು, ಆಮೇಲೆ ಬಾಟ್ಲ್ಗಳು, ಈ ತರ ನಾನಾ ರೀತಿಯ ವಸ್ತುಗಳು ಬಿದ್ದಿದ್ದೇವೆ. ಸೊ ಹಂಗಾಗಿ ಇದನ್ನ ಸ್ಥಳೀಯ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆ ಎಚ್ಚೆತ್ತುಕೊಂಡು ನಮ್ಮ ಚಿರ್ಬಿ ಗ್ರಾಮದ ಸಾರ್ವಜನಿಕ ರುದ್ರಭೂಮಿಯನ್ನ ಮಾದರಿ ರುದ್ರಭೂಮಿಯನ್ನಾಗಿ ಮಾಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಸರ್, ಇಲ್ಲಿ ಚಿರಿಬಿಯಲ್ಲಿ ನಾನು ಒಬ್ಬ ಮಾಜಿ ಉಪಾಧ್ಯಕ್ಷ. ಇಲ್ಲಿ 2200 ಓಟ್ ಇದೆ ಸರ್. 2 ವಾರ್ಡ್ ಇದೆ, 6 ಮೆಂಬರ್ ಬರ್ತಾ ಇದೀವಿ. ಹತ್ತತ್ರ ಒಂದು 3-3.5 ಸಾವಿರ ಜನಸಂಖ್ಯೆನೇ ಇದೆ. ಬಟ್ ಬೇರೆ ಎಲ್ಲಾ ಊರ್ನ ಪಕ್ಕದ ಹಳ್ಳಿಗಳಿಗೆ ನಾವು ರುದ್ರಭೂಮಿಯನ್ನ ನಾವು, ಯಾಕಂದ್ರೆ ಮೆಂಬರ್ ಒಂದೂರಿಂದ ಈಗ ಬೇರೆ ಊರಿಗೆ ಅಡ್ಡಾಡ್ತೀವಲ್ಲ, ನಮ್ಮಲ್ಲಿ ಈಗ ಆಡಳಿತನೇ ಕುಸಿದು ಬಿದ್ದು ಹೋಗಿದೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಪ್ರಿಯಾಂಕಾ ಖರ್ಗೆ ಸರ್ ಆಗಿರ್ಬೋದು ಅಥವಾ CEO ಸರ್ ಆಗಿರ್ಬೋದು, ದಯಮಾಡಿ ಇದ್ರ ಕಡೆ ಗಮನ ಹರಿಸಿ ನಮಗೆ ಆದಷ್ಟು